ನಾನು ಈ ಆನ್ಸರ್ ಹೇಳಿಲ್ಲ ಅಂದರೆ ಫುಲ್ ವೈರಲ್ ಆಗಿ ಹೋಗ್ತೀನಿ. ಲಾಸ್ಟ್ ಏನು ಮಾಡಲಿ ನಾನು ಏನು ಹೇಳಲಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು 2 ನಿಮಿಷ ಮಾತಾಡ್ಬೋದಾ? ಜಸ್ಟ್ 2 ಮಿನಿಟ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಓಕೆ, ಎಸ್ ಬಿ ಐ ಬ್ಯಾಂಕ್ ಫುಲ್ ಫಾರ್ಮ್ ಗೊತ್ತಾ? ನಮ್ಮ ಇಂಡಿಯಾದಲ್ಲೇ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು? ಗೊತ್ತಿಲ್ಲ ಗೈಸ್, ಅವ್ರಿಗೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಗಾಂಧೀಜಿಯವರಿಂದ ತುಂಬ ನೊಂದಿರ್ತಾರೆ ಅನ್ಸುತ್ತೆ ಅವರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಬಿ ಐ ಬ್ಯಾಂಕ್ ಅಲ್ಲ. ಮತ್ತೆ ನಾನು ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನ ಹತ್ರ ಹೋಗ್ಬಿಟ್ಟು ಬ್ಯಾಂಕಿಂಗ್ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ನ ಕೇಳಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಜನ ಅದಕ್ಕೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಮತ್ತು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಬ್ರೋ, ನಾನು ನಿಮಗೆ ಫ್ಯೂ ಕ್ವಶನ್ಸ್ ಕೇಳ್ತೀನಿ. ಆ ಎಲ್ಲ ಕ್ವಶನ್ಗೂ ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಾನು ನಿಮಗೆ 100 ರೂಪೀಸ್ ಕ್ಯಾಶ್ ಕೊಡ್ತೀನಿ. ಓಕೆನಾ? ಓಕೆ ಬ್ರೋ, ಫಸ್ಟ್ ಕ್ವಶನ್ ಬಂದು, ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಬಂದಿದ್ದ ಬ್ಯಾಂಕ್ ಯಾವುದು ಬ್ರೋ? ಮೈಸೂರು ಬ್ಯಾಂಕ್ ಆಫ್ ಇಂಡಿಯಾ. ಬ್ರೋ ಅದಲ್ಲ. ಮತ್ತೆ ಅದಲ್ವಾ? ಅದಲ್ಲ ಬ್ರೋ. ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ. ಆರ್ ಬಿ ಐ ಅಲ್ಲ ಬ್ರೋ. ಆ ಬ್ಯಾಂಕ್ ಅಲ್ಲ, ಆರ್ ಬಿ ಐ. ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಬಂದಿದ್ದ ಬ್ಯಾಂಕ್ ಯಾವುದು ಬ್ರೋ? ಐ ಡೋಂಟ್ ನೋ ಬ್ರೋ. ಐಡಿಯಾ ಇಲ್ವಾ? ಇಲ್ಲ. ಗೆಸ್ ಮಾಡಿ ನೋಡೋದ. ಫಸ್ಟ್ ಬಂದಿದ್ದ ಬ್ಯಾಂಕ್ ನನ್ನ ಬಟ್ ಇವಾಗ ಬ್ಯಾಂಕ್ ಇಲ್ಲ. ಐಡಿಯಾ ಇಲ್ಲ. ಗೊತ್ತಾಗ್ತಲ್ಲ? ಇಲ್ಲ, ಐಡಿಯಾ ಇಲ್ಲ. ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಬಂದಿದ್ದು ಬ್ಯಾಂಕ್ ಯಾವುದು ಮ್ಯಾಮ್? ಎಸ್ ಬಿ ಐ, ಅಲ್ಲ, ಎಸ್ ಬಿ ಐ ಅಲ್ಲ. ಆರ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಐ ಥಿಂಕ್. ನೋ ಮ್ಯಾಮ್, ಐ ಡೋಂಟ್ ಗೊತ್ತಿಲ್ವಾ? ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು HDFC. ಅಲ್ಲ ಬ್ರೋ, HDFC ಅಲ್ಲ ಅವರು. ಗೌರ್ಮೆಂಟ್ ಬ್ಯಾಂಕಾ ಪ್ರೈವೇಟ್ ಬ್ಯಾಂಕಾ? ಮ್ಯಾಮ್ ಅದು ಗೌರ್ಮೆಂಟ್ ಪ್ರೈವೇಟ್ ಅಂತ ಅಲ್ಲ. ಫಸ್ಟ್ ಇಂಡಿಯಾದಲ್ಲಿ ಬ್ಯಾಂಕ್ ಅಂತ ಉಟ್ಕೊಂಡಿದ್ದು ಯಾವುದು ಮ್ಯಾಮ್? ಕೆನರಾ ಬ್ಯಾಂಕ್, ಅಲ್ಲ. ಸ್ಟೇಟ್ ಬ್ಯಾಂಕ್. ಇವಾಗ ಬ್ಯಾಂಕ್ ಇಲ್ಲ ಮ್ಯಾಮ್, ಸದ್ಯಕ್ಕೆ ಬ್ಯಾಂಕ್ ಇಲ್ಲ. ಇವಾಗ ಬ್ಯಾಂಕ್ ಇಲ್ವಾ? ಬ್ಯಾಂಕ್ ಸಿಟಿ ಬ್ಯಾಂಕ್. ಅಲ್ಲ. ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಬಂದಿದ್ದ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಬಿ ಐ. ಆರ್ ಬಿ ಐ ಬ್ಯಾಂಕ್ ಅಲ್ಲ. ಮತ್ತೆ ನಾನು ಆರ್ ಬಿ ಐ. ಅಂದರೆ ಇವಾಗ ಪ್ರೆಸೆಂಟ್ ಆ ಬ್ಯಾಂಕ್ ಇಲ್ಲ. ನೋ ಐಡಿಯಾ. ನೋ ಐಡಿಯಾ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಮ್ಯಾಮ್. ಅದು ಬೇರೆ ಆಯ್ತಾ? ಯಾವ ಇವೆಲ್ಲ? ಹ್ಞೂ ಮ್ಯಾಮ್, ಇದೆ ಅದು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು 2 ನಿಮಿಷ ಮಾತಾಡ್ಬೋದಾ? ಜಸ್ಟ್ 2 ಮಿನಿಟ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನಮ್ಮ ಇಂಡಿಯಾದಲ್ಲೇ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು? ಕೆನರಾ ಇರ್ಬೋದು. ಅಲ್ಲ ಬ್ರೋ, ಕೆನರಾ ಅಲ್ಲ. ಅದರ್ವೈಸ್ ಮ್ಯಾಮ್, ನಮ್ಮ ಇಂಡಿಯಾದಲ್ಲೇ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು ಮ್ಯಾಮ್? ನಾವು ಯು ಟೋಲ್ ನೋ, ಐ ಮೀನ್ ಲೈಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಓನ್ಲಿ. ಆ ಬ್ಯಾಂಕ್ ಇವಾಗ ಇಲ್ಲ ಮ್ಯಾಮ್, ಕ್ಲೋಸ್ ಆಗಿದೆ. ಇವಾಗ ಪ್ರೆಸೆಂಟ್ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು? ಓಕೆ ಮ್ಯಾಮ್, ನಮ್ಮ ಇಂಡಿಯಾದಲ್ಲೇ ಪ್ರೆಸೆಂಟ್ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು ಮ್ಯಾಮ್? ಆನ್ಸರ್ ನಿಮ್ಗೆ ಗೊತ್ತಿದ್ದು. ಎಸ್ ಬಿ ಐ, ಮೈಸೂರು ಬ್ಯಾಂಕ್. ಮ್ಯಾಮ್, ರೈಟ್ ಆನ್ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರೆಸೆಂಟ್ ಇದೆ ಅದು ಈಗಲೂ. ಆರ್ ಬಿ ಐ, ಮೇ ಬಿ ಆರ್ ಬಿ ಐ. ಇಟ್ಸ್ ನಾಟ್ ಬ್ಯಾಂಕ್. ಎಸ್ ಬಿ ಐ. ಅದೇ ಆನ್ಸರ್ ಅಲ್ಲಿದೆ ನೋಡಿ ಅಲ್ಲ, ಅದೇ ಎಸ್ ಬಿ ಐ. ಎಸ್ ಬಿ ಐ ಬ್ಯಾಂಕ್ ಮ್ಯಾಮ್. ಓಕೆ, ಎಸ್ ಬಿ ಐ ಬ್ಯಾಂಕ್ ಫುಲ್ ಫಾರ್ಮ್ ಗೊತ್ತಾ? ಸೆಬಿ ಬ್ಯಾಂಕ್ ಆಫ್ ಇಂಡಿಯಾ. ಸೆಬಿ ಬ್ಯಾಂಕ್ ಆಫ್ ಇಂಡಿಯಾ. ಸರ್ವಿಸ್ ಬ್ಯಾಂಕ್ ಆಫ್ ಇಂಡಿಯಾ. ನೋ ನೋ ನೋ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸರ್ ಡೋಂಟ್ ಪ್ಲೀಸ್. ಕೂಲ್ ಮ್ಯಾಮ್, ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ ಆಯಿತಾ? ನಮ್ಮ ಅಂದರೆ ಇವಾಗ ಫೋನ್ಪೇಲಿ ಇಂಡಿವಿಜುವಲ್ ಯೂಸರ್ಸಲ್ಲೇ ಒಂದು ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು ಬ್ರೋ? ಟ್ರಾನ್ಸಾಕ್ಷನ್ ಲಿಮಿಟ್ ಎಷ್ಟು? 1 lakh. ಕರೆಕ್ಟ್. ಎಷ್ಟು ಸತಿ ಮಾಡ್ಬೋದು? ಅಂದರೆ 1 lakh ಟ್ರಾನ್ಸಾಕ್ಷನ್ ಲಿಮಿಟ್ ಕರೆಕ್ಟು. ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ, ಅದು ಲಿಮಿಟ್ ಎಷ್ಟಿದೆ ಬ್ರೋ? ಫೋನ್ಪೇ ಇಂಡಿವಿಜುವಲ್ ಅಕೌಂಟಲ್ಲಿ ಒಂದು ದಿನಕ್ಕೆ ಎಷ್ಟು ಲಿಮಿಟ್ ಇದೆ ಬ್ರೋ? ಟ್ರಾನ್ಸಾಕ್ಷನ್ ಲಿಮಿಟ್ 1 lakh. ಕರೆಕ್ಟ್, 1 lakh. ಎಷ್ಟು ಸತಿ ಮಾಡ್ಬೋದು? ಎಷ್ಟು ಚಾನ್ಸಸ್ ಇದೆ? ಒಂದು ಚಾನ್ಸಲ್ಲಿ ಅಲ್ಲ, 1 lakh ಮಾಡ್ಬೋದು. 1 lakh ಓಕೆ, ಅದು ಲಿಮಿಟು. ಟ್ರಾನ್ಸಾಕ್ಷನ್ ಎಷ್ಟು ಸತಿ ಕೌಂಟು? ಟ್ರಾನ್ಸಾಕ್ಷನ್ ಕೌಂಟ್ ಇಷ್ಟು ಅಂತ ಇರುತ್ತಲ್ಲ, ಇಷ್ಟು ಕೌಂಟ್ವರೆಗೂ ಲಿಮಿಟ್ ಅಂತ. ಅದು ನಾನು ಇನ್ನೂವರೆಗೂ ಕ್ರಾಸ್ ಮಾಡಿಲ್ಲ. ಅಲ್ಲ, ಎಷ್ಟು ಕೌಂಟ್ ಇರ್ಬೋದು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. 10 times ಇಲ್ಲ 9 times. ಇಲ್ಲ ಅವರು 99,000. ಐ ಮೀನ್ ಲೈಕ್ ಟು ಪೇ 99 ನಿಯರ್ ಇದ್ದೀರಾ? 98 ಲಿಮಿಟು. ಲಿಮಿಟ್. ಟ್ರಾನ್ಸಾಕ್ಷನ್ ಲಿಮಿಟು. ಟ್ರಾನ್ಸಾಕ್ಷನ್ ಲಿಮಿಟ್ 5,000. 98. ಅಲ್ಲ,
95 ನಿಯರ್ ಇದ್ದೀರಾ 1 lakh. ಯಾ 1 ಲ್ಯಾಕ್. ಟ್ರಾನ್ಸಾಕ್ಷನ್ ಚಾನ್ಸಸ್ ಅಂತ ಇರುತ್ತಲ್ಲ ಮ್ಯಾಮ್, ಅದು ಎಷ್ಟು ಸತಿ ಮಾಡ್ಬೋದು ಮ್ಯಾಮ್? ಅದಕ್ಕೆ ಅದು ಎಷ್ಟು ಚಾನ್ಸ್ ಇದೆ ಟೋಟಲ್? Max 1.5 I think so. ಟ್ರಾನ್ಸಾಕ್ಷನ್ ಚಾನ್ಸಸ್ ಮ್ಯಾಮ್, ಇವಾಗ 1 ಸತಿ 2 ಸತಿ ಅಂತ ಮಾಡ್ತೀವಲ್ಲ, ಆ ಥರ ಎಷ್ಟು ಸತಿ ಮಾಡ್ಬೋದು ಒಂದು ದಿನದಲ್ಲೇ? 5 times I think so. ಅಲ್ಲ I don't have that much idea on this. ಟ್ರಾನ್ಸಾಕ್ಷನ್ 35 times ಎಲ್ಲ ಬ್ರೋ, ಮೀನ್ಸ್ ಟ್ರಾನ್ಸಾಕ್ಷನ್ ಪೇ ಮಾಡ್ಬೋದಾ? ಪೇ ಅಲ್ಲ, ಎಷ್ಟು ಸತಿ ಟ್ರಾನ್ಸಾಕ್ಷನ್ ಮಾಡ್ಬೋದು? ಐ ಮೀನ್ ಇಲ್ಲಿ ಅಮೌಂಟ್ ಅಮೌಂಟ್ ಲಿಮಿಟ್ ಅಲ್ಲ, ಇನ್ನು ಇದು ಚಾನ್ಸಸ್ ಅನ್ಲಿಮಿಟೆಡ್ ಮಾಡ್ಬೋದು ಅಂದರೆ 100 rupees ಎಷ್ಟು ಸತಿ ಪೇ ಮಾಡ್ಬೋದಲ್ಲ? ಅನ್ಲಿಮಿಟೆಡ್ ಅಲ್ಲ, ಅದಕ್ಕೂ ಲಿಮಿಟ್ ಇದೆ. 35 ಅಲ್ಲ ಬ್ರೋ, 35 ಅಲ್ಲ. ದೆನ್ ಸರ್ ನಮ್ಮ ಅಂದರೆ ಇವಾಗ ಇಂಡಿವಿಜುವಲ್ ಫೋನ್ಪೇ ಅಕೌಂಟಲ್ಲೇ ಒಂದು ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು? ಅದು 1 ಲಕ್ಷ. 1 ಲಕ್ಷ ಕರೆಕ್ಟ್ ಆನ್ಸರ್. ಎಷ್ಟು ಸತಿ ಮಾಡ್ಬೋದು? ಒಂದೇ ಸತಿ 1 ಲ್ಯಾಕ್ ಅಲ್ಲ, 1 ಲ್ಯಾಕ್ ಕರೆಕ್ಟ್ ಆನ್ಸರ್. ಅಮೌಂಟ್ ಲಿಮಿಟ್ ಅದು ಓಕೆ. ಇವಾಗ ನಿಮಗೆ ನಾನು ಟ್ರಾನ್ಸಾಕ್ಷನ್ ಮ್ಯಾಕ್ಸಿಮಮ್ ಅಂತ ಇರುತ್ತಲ್ಲ, ಅದು ಎಷ್ಟು ಸತಿ ಮಾಡ್ಬೋದು? ಕೌಂಟು ಟ್ರಾನ್ಸಾಕ್ಷನ್ ಕೌಂಟು 1 ಲಕ್ಷದವರೆಗೂ ಮಾಡ್ಬೋದು ಅಷ್ಟೇ, ಅದು ಗೊತ್ತು ಸರ್. 1 ಲಕ್ಷ ಅಮೌಂಟುದಲ್ಲ ನಾನು ಕೇಳ್ತಿರೋದು. ಇವಾಗ ನೀವು ನಂಗೆ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಇವ್ರು ಮಾಡ್ತೀರಾ, ಟ್ರಾನ್ಸಾಕ್ಷನ್ ಚಾನ್ಸಸ್ ಅಂತ ಇರುತ್ತಲ್ಲ, ಆ ಥರ ಎಷ್ಟು ಸತಿ ಮಾಡ್ಬೋದು? ಅದು ಅಕೌಂಟಲ್ಲಿ ಎಷ್ಟು ಇರುತ್ತೆ ಅಷ್ಟು ಸಲ ಮಾಡ್ಬೋದು ಸರ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇಲ್ಲ ಸರ್, ಅದಕ್ಕೂ ಲಿಮಿಟ್ ಇದೆ ಸರ್. ಹೌದು, ಲಿಮಿಟ್ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಷ್ಟು ಸತಿ, ಎಷ್ಟು ಕೌಂಟು? ಎಷ್ಟಂತ ಅಷ್ಟು ನೋಡಿಲ್ಲ ಸರ್ ನಾವು. ಅದನ್ನೆಲ್ಲ 20 ಸತಿ ಮಾಡ್ಬೋದು ಸರ್. ನೀವು ಎಷ್ಟೇ ಅಮೌಂಟ್ ಆಗಲಿ, ಅಂದರೆ 1 ಲಕ್ಷದೊಳಗೆ ಎಷ್ಟೇ ಅಮೌಂಟ್ ಆದರೂ 20 ಸತಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಓಕೆ ಬ್ರೋ, ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಯಾಕಿದೆ? ಈಸ್ ಅ ಫಾದರ್ ಆಫ್ ನೇಷನ್, ಅದಕ್ಕೋಸ್ಕರ. ಫಾದರ್ ಆಫ್ ದ ನೇಷನ್ ಆಮೇಲೆ ಒಂಥರ ಓಕೆನೆ, ಬಟ್ ಈ ಸ್ಯಾಕ್ರಿಫೈಸ್ ಇಸ್ ಲೈಫ್ ಫಾರ್ ನೇಷನ್. ಓಕೆ. ಫಾದರ್ ಆಫ್ ನೇಷನ್ ಅಂದಮೇಲೆ ಇರಬೇಕಲ್ಲ ನೋಟ್ ಮೇಲೆ. ಅಲ್ಲ, ಫಾದರ್ ಆಫ್ ನೇಷನ್ ಅಂದರೆ ಇರಲೇಬೇಕಂದ್ರೆ ಇವಾಗ ಇನ್ನು ಬೇರೆಯವರು ಇದಾರಲ್ಲ ಬ್ರೋ, ಬೇರೆ ಸುಭಾಷ್ ಚಂದ್ರ ಬೋಸ್ ಅವರು ತುಂಬ ತ್ಯಾಗ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ. ಮೇಯ್ನ್ ಒಂದು ರೀಸನ್ ಅಂತ ಇರುತ್ತಲ್ಲ ಬ್ರೋ. ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಕೇಳಬೇಡ. ಯಾಕೆ ಬ್ರೋ, ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಲ್ಲ, ಬೇಡ. ಇಲ್ಲ, ಏನು ಆನ್ಸರ್ ಬರುತ್ತೋ ಅದು ಹೇಳಿ. ಅದರಲ್ಲಿ ಅವ್ರ ಬಗ್ಗೆ ಬೇಡ ಬ್ರೋ, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟ ಇಲ್ಲ. ಬೇಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೊತ್ತಿಲ್ಲ ಗೈಸ್, ಅವ್ರಿಗೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಗಾಂಧೀಜಿಯವರಿಂದ ತುಂಬ ನೊಂದಿರ್ತಾರೆ ಅನ್ಸುತ್ತೆ ಅವರು. ಮ್ಯಾಮ್, ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಹಾಕಿದೆ? Because he is the father of India, right? Yeah, he fought for freedom. ಮೇನ್ ರೀಸನ್ ಅಂತ ಇರುತ್ತಲ್ಲ. Because for every generation he want to know, because he fought for freedom, right? ಓಕೆ, ಬಟ್ ಇನ್ನು ಪರ್ಟಿಕ್ಯುಲರ್ ಒಂದು ರೀಸನ್ ಇದೆಯಲ್ಲ? I know this much only. ದಿಸ್ ಮಚ್ ಒಂದು. Yeah. ಓಕೆ ಮ್ಯಾಮ್, ಮೇನ್ ರೀಸನ್ ಏನಂದರೆ ಮ್ಯಾಮ್ ಅವರು ನಾನ್ ವೈಲೆನ್ಸ್ ಆಗಿ ನಮಗೆ ಫ್ರೀಡಮ್ ತಂದು ಕೊಟ್ಟರು. ಮತ್ತು ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿ ಫೋಟೋ ನೋಡಿದ್ರೆ ನಮ್ಮ ಇಂಡಿಯಾಗೋಸ್ಕರ ಫ್ರೀಡಮ್ ಫೈಟ್ ಮಾಡಿದವ್ರಿಗೆ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಅವ್ರ ಫೋಟೋ ಇರೋದು. ಆಯಿತಾ? ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು ಮ್ಯಾಮ್, ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಯಾಕಿದೆ ಮ್ಯಾಮ್? ಮೇ ಬಿ ಇದು ಗೊತ್ತಿರ್ಬೋದಲ್ಲ ಆನ್ಸರ್. ಪರ್ಟಿಕ್ಯುಲರ್ ರೀಸನ್ ಮ್ಯಾಮ್, ಮೇನ್ ರೀಸನ್. ಮ್ಯಾಮ್, ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಯಾಕಿದೆ ಮ್ಯಾಮ್? ಪರ್ಟಿಕ್ಯುಲರ್ ರೀಸನ್. ನಾನು ಈ ಆನ್ಸರ್ ಹೇಳಿಲ್ಲ ಅಂದರೆ ಫುಲ್ ವೈರಲ್ ಆಗಿ ಹೋಗ್ತೀನಿ. ಲಾಸ್ ಸ್ಟೂಡೆಂಟ್ ಮ್ಯಾಮ್, ನೀವಂತಲ್ಲ ಸುಮಾರು ಜನ ಆನ್ಸರ್ ಮಾಡಿಲ್ಲ. ಹೌದು, ವೈರಲ್ ಅಂತ ಏನಿಲ್ಲ ಮ್ಯಾಮ್, ನೀವು ಮಾತಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಗೊತ್ತಾಗ್ತಲ್ವಾ? ಓಕೆ ಸರ್, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು ಸರ್, ನಮ್ಮ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಯಾಕಿದೆ? ಅದು ಅವರಾಗೆ ಮಾಡಿರೋದು ಅವರಾಗೆ ಮಾಡಿರೋದು. ಏನು ಮಾಡಲಿ ನಾನು, ಏನು ಹೇಳಲಿ, ನಂದೇ ಹಾಕ್ಬಿಡಿ ಅಂತ ಹೇಳಿದ್ರೆ ಹಂಗೇನಿಲ್ಲ. ಒಬ್ಬೊಬ್ರು ಒಂದೊಂದು ಆ ಕಡೆ ಕರೆನ್ಸಿಲೆಲ್ಲ ಅವ್ರವ್ರದ್ದು ನ್ಯಾಷನಲ್ ಅವ್ರದ್ದು ಇವ್ರದ್ದು ಫೋಟೋ ಇರುತ್ತೆ. ಇವ್ರದ್ರಲ್ಲಿ ನಮ್ಮ ಇಂಡಿಯಾಗೋಸ್ಕರ ಅವ್ರು ಮಾಡಿದ್ದಾರೆ. ಏನು ಅನ್ಸುತ್ತೆ ಸರ್? ಅವರು ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದ್ದಾರೆ ಅಂತ ಅವ್ರದ್ದು ಹಾಕಿರುತ್ತೆ, ನಾನು ಅನ್ಕೋತೀನಿ. ಓಕೆ ಸರ್, ಅದು ಮೇನ್ ರೀಸನ್ ಏನಂದರೆ ಸರ್, ಅವರು ನಮ್ಮ ಇಂಡಿಯಾಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು. ಅದು ಅವರು ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಅದಕ್ಕೋಸ್ಕರ ಇವಾಗ ಬೇರೆ ದೇಶದವರು ನಮ್ಮ ಕರೆನ್ಸಿ ನೋಡಿದ್ರೆ ನಮ್ಮ ಫ್ರೀಡಮ್ ಹೆಂಗೆ ಸಿಕ್ತಂತ ಅವ್ರು ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಫೋಟೋ ಹಾಕಿರೋದು. ಆಯಿತಾ ಸರ್? ಎಷ್ಟು ರೂಪಾಯಿ ಮೇಲೆ ಫಸ್ಟ್ ಅವರು ಫೋಟೋ ಪ್ರಿಂಟ್ ಆಗಿದೆ? ಸರ್ ₹1 ಅಲ್ಲ ಸರ್, ₹1 ಅವ್ರದಿಲ್ಲ, ಸಾರಿ. ಅದು ನೋಟ್ ಇದೆಯಲ್ಲ, 5 ರೂಪೀಸ್ ನೋಟ್. ಕರೆಕ್ಟ್, ₹5 ಮೇಲೆ ಪ್ರಿಂಟ್ ಆಗಿದೆ ಸರ್. ಮಹಾತ್ಮ ಗಾಂಧೀಜಿಯವ್ರ ಫೋಟೋ ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಹಾಕಿದೆ ಬ್ರೋ? ಅಂದರೆ ಪ್ರಾಪರ್ ಪರ್ಟಿಕ್ಯುಲರ್ ರೀಸನ್ ಅಂದರೆ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಅಂಥದ್ದು ಇರ್ಬೋದು. ಓಕೆ, ಯಾ ಕರೆಕ್ಟ್ ಆನ್ಸರ್. ಅದೇ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾ ಅವ್ರು ಮಾಡಿರೋ, ನಮಗೆ ಭಾರತಕ್ಕೆ ಕೊಟ್ಟಿರೋ ಕೊಡುಗೆಗೋಸ್ಕರ ಅವ್ರಿಗೆ
ಅದನ್ನ ಕರೆನ್ಸಿ ನೋಡಿದ್ರೆ ಬೇರೆ ಕಡೆಯವ್ರು ನೋಡ್ರೆ ಮಹಾತ್ಮ ಗಾಂಧಿ ಅಂತ ಕಂಡಿಡಿಯೋ ಒಂದು ಇದು ಮಾಡಿಕೊಟ್ಟವ್ರೆ. ಅದಕ್ಕೋಸ್ಕರ ಅವ್ರು ರೆಪ್ರೆಸೆಂಟ್ ಮಾಡೋದು, ನಮ್ಮ ಇಂಡಿಯಾ ರೆಪ್ರೆಸೆಂಟ್ ಮಾಡುತ್ತಾರೆ ಅವರು. ಅದಕ್ಕೋಸ್ಕರ ನಮ್ಗೆ ಗೊತ್ತು. ಬ್ರೋ ಆಲ್ಮೋಸ್ಟ್ ನಾನು ಇವತ್ತು ಒಂದು ಸ್ವಲ್ಪ ಜನ ಮಾತಾಡ್ಸಿದ್ದೆ ಅಷ್ಟೇ ಇಲ್ಲಿವರೆಗೂ. ಅಂದರೆ ನೀವು ಒಂದು ಆನ್ಸರ್ ಒಂದು 99.9% ಕರೆಕ್ಟಾಗಿ ಹೇಳಿದ್ದೀರಾ. ಯಾರು ಎಲ್ಲರೂ ಏನಂತಾರೆ ಫಾದರ್ ಆಫ್ ನೇಷನು ಅದಿದು ಅಂತ ಹೇಳ್ತಾರೆ, ಬಟ್ ನೀವು ಒಂದು ರೇಂಜಿಗೆ ಹೇಳಿದ್ರೆ ಓಕೆ, ಆನ್ಸರ್ ಅಕ್ಸೆಪ್ಟೆಡ್. ನೀವು ಮ್ಯಾಮ್ ನಿಮಗೆ ಸ್ಪೆಷಲ್ ಆಫರ್ ಕೊಡ್ತೀನಿ. ನೀವು 4ಕ್ಕೂ ಆನ್ಸರ್ ಕರೆಕ್ಟಾಗಿ ಮಾಡಿದ್ರೆ ನೀವು ಇಲ್ಲಿ ಏನು ತೊಗೊಂಡ್ರು ನಾನು ಪೇ ಮಾಡ್ತೀನಿ. ಏನು ತೊಗೊಂಡ್ರು ಎಷ್ಟು ತೊಗೊಂಡ್ರು ನಾನು ಪೇ ಮಾಡ್ತೀನಿ. ಓಕೆ, ಮಲಬಾರ್ ಗೋಲ್ಡ್ಗೆ ಹೋಗಿ, ನಿಮಗೆ ಮಾತ್ರ ಸ್ಪೆಷಲ್ ಆಫರ್ ಇದು. ಬಟ್ 4ಕ್ಕೂ ಪ್ರಾಪರ್ ರೈಟ್ ಆನ್ಸರ್ ಹೇಳಬೇಕು. ಸ್ಟಡೀಸ್ ಎಲ್ಲ ಏನಿಲ್ಲ ಮ್ಯಾಮ್, ಇನ್ನೂ ಓದ್ತಾ ಇದ್ದೀರಾ. ಓಕೆ, ಬನ್ನಿ ಮ್ಯಾಮ್ ಈ ಕಡೆ. रुको जरा सबर करो, बोला धक्का बुक्की नहीं करने का, आराम से लेने का. हाँ ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಸೀಮಾ. ಸೀಮಾ. ಸೀಮಾ ಮೀನಿಂಗ್? ಆ್ಯಂಟ್. ಆ್ಯಂಡ್ ಅಂದರೆ ಇರುವೆ. ಇರುವೆ. ಸೇಮ್ ಇರುವೆ ಥರನೇ ಇದ್ದೀರಾ. ಓಕೆ ಮ್ಯಾಮ್ ಇವತ್ತು ನಾನು ನಿಮಗೆ ಫ್ಯೂ ಕ್ವಶನ್ಸ್ ಕೇಳ್ತೀನಿ. ಆ ಎಲ್ಲ ಕ್ವಶನ್ಗೂ ನೀವು ಪ್ರಾಪರ್ ಆನ್ಸರ್ ಮಾಡಿದ್ರೆ ನಾನು ನಿಮಗೆ 100 ರೂಪೀಸ್ ಕ್ಯಾಶ್ ಕೊಡ್ತೀನಿ. ಓಕೆನಾ? ಓಕೆ ಮ್ಯಾಮ್, ಫಸ್ಟ್ ಕ್ವಶನ್ ಬಂದು ನಿಮಗೆ. ಮ್ಯಾಮ್, ನಮ್ಮ ಇಂಡಿಯಾದಲ್ಲೇ ಬಂದಿದ್ದ ಫಸ್ಟು ಬ್ಯಾಂಕ್ ಯಾವುದು? SBI. ಅಲ್ಲ ಮ್ಯಾಮ್, SBI ಅಲ್ಲ. ಕೆನರಾ. ಅಲ್ಲ. ಗೊತ್ತಿಲ್ಲ. ಆ ಬ್ಯಾಂಕ್ ಇವಾಗ ಪ್ರೆಸೆಂಟ್ ಇಲ್ಲ ಮ್ಯಾಮ್. ಗೊತ್ತಿಲ್ಲ. ಮ್ಯಾಮ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ. ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಓಕೆ ಮ್ಯಾಮ್, ಸೆಕೆಂಡ್ ಕ್ವಶನು. ಮ್ಯಾಮ್, ನಮ್ಮ ಇಂಡಿಯಾದಲ್ಲೇ ಇರೋ ಓಲ್ಡೆಸ್ಟ್ ಬ್ಯಾಂಕ್ ಅಂದರೆ ಯಾವುದು? ಪ್ರೆಸೆಂಟ್ ಇದೆ ಅದು ಈಗಲೂ? SBI. ಯಾ, ರೈಟ್ ಆನ್ಸರ್ ಮ್ಯಾಮ್. ಓಕೆ, SBI ಮೀನಿಂಗ್ ಹೇಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಕರೆಕ್ಟ್. ಓಕೆ ಮ್ಯಾಮ್, ಥರ್ಡ್ ಕ್ವಶನು. ಮ್ಯಾಮ್, ಇವಾಗ ಫೋನ್ಪೇಲೆ ಒಂದು ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಅಂತ ಇರುತ್ತೆ ಇಂಡಿವಿಜುವಲ್ ಅಕೌಂಟ್ಗೆ. ಸೊ ಆ ಇಂಡಿವಿಜುವಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಲಿಮಿಟು ಎಷ್ಟು ಪರ್ ಡೇಗೆ? 1 lakh. 1,50,000. 1 lakh. ಯಾ, 1 lakh. ಓಕೆ, ಇವಾಗ ಟ್ರಾನ್ಸಾಕ್ಷನು ಮ್ಯಾಕ್ಸಿಮಮ್ ಎಷ್ಟು ಸತಿ ಮಾಡ್ಬೋದು ಅಕೌಂಟ್ ಟ್ರಾನ್ಸಾಕ್ಷನ್? Maximum 30 times. 30, 20. ಮತ್ತು ಫಸ್ಟು ಯಾವ ನೋಟ್ ಮೇಲೆ ಅವರು ಫೋಟೋ ಪ್ರಿಂಟ್ ಆಗಿದ್ರು? ಎಷ್ಟು ರೂಪಾಯಿ ಮೇಲೆ? 1000 rupees, ಅಲ್ಲ ಅವರು? 100 rupees, ಅಲ್ಲ. 10 rupees, ಅಲ್ಲ. 1 rupee ಪೈ 1 ರೂಪಾಯಿ ಅವಾಗಿತ್ತಲ್ಲ, ಅದರಲ್ಲಿ 1 ಪೈಸೆ ಇರಬೇಕು. ಓಕೆ, ನಾನು ಹೇಳ ಹೇಳಿ. 5 ರೂಪೀಸ್ ಮೇಲೆ ಫಸ್ಟ್ ಅವ್ರದ್ದು ಪ್ರಿಂಟ್ ಆಗಿದ್ರು ಅವ್ರ ಫೋಟೋ ಒಂದು. ಬ್ರೋ, ಅವ್ರದ್ದು ಫಸ್ಟು ಯಾವ ನೋಟ್ ಮೇಲೆ ಅವ್ರ ಫೋಟೋ ಪ್ರಿಂಟ್ ಆಗಿದ್ದು? ಎಷ್ಟು ರೂಪಾಯಿ ಮೇಲೆ? ರೂಪಾಯಿ ಮೇಲೆ 5 ರೂಪೀಸ್. ಯಾ ಬ್ರೋ, ರೈಟ್ ಆನ್ಸರ್. ನಾನು ಕೇಳಿದ ಕ್ವಶನ್ಸ್ ಎಲ್ಲ ಕಷ್ಟ ಆಯ್ತಾ ಬ್ರೋ? ಇಲ್ಲ, ನಾರ್ಮಲ್ ಆಗಿತ್ತು. ಇಂಡಿಯನ್ ಅಂದರೆ ಸಿಟಿಸನ್ ಅಂದರೆ ಇಷ್ಟೆಲ್ಲ ತಿಳ್ಕೊಂಡಿರ್ಬೇಕು. ಇಷ್ಟು ತಿಳ್ಕೊಂಡಿಲ್ಲ ಮೇಲೆ ಏನು ಪ್ರಯೋಜನ ಹೇಳಿ? ನಿಮ್ಗೆ ಹೆಂಗೆ ಗೊತ್ತಿತ್ತು ಬ್ರೋ ಇದೆಲ್ಲ? ಅಂದರೆ ನೀವೇನೋ ನ್ಯಾಕ್ ಏನೋ ಪ್ರಿಪೇರ್ ಆಗ್ತಿದ್ರಲ್ಲ? ಏನು ಇಲ್ಲ ಬ್ರೋ, ಜಸ್ಟ್ ನಾನು MBA ಗ್ರಾಜ್ಯುಯೇಟು. ಇನ್ನು ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಕ್ಯಾಶುವಲ್ ಆಗಿ ಇಂಡಿಯನ್ ಅಂದರೆ ಗೊತ್ತಿರಲೇಬೇಕು. ನಾವು ಇಷ್ಟೆಲ್ಲ ನಾರ್ಮಲ್ ಇರ್ತಿರ್ಬೇಕು, ನಮ್ಮ ಇಂಡಿಯನ್ ಮಹಾತ್ಮ ಗಾಂಧಿ ಬಗ್ಗೆ ಗೊತ್ತಿರಬೇಕು. ಸೊ ಅದಕ್ಕೋಗಿ ನಾರ್ಮಲ್ ಆಗಿ ಗೊತ್ತಿದೆ ಬ್ರೋ, ಅಷ್ಟೇ. ಓಕೆ ಬೈ, ಇವಾಗ ನಾನು ಕೇಳಿದ್ನಲ್ಲ ಬ್ಯಾಂಕಿಂಗ್ ಸಂಬಂಧಪಟ್ಟ ಕ್ವಶನ್. ಈ ಬ್ಯಾಂಕಿಂಗಲ್ಲಿ ಇನ್ನೂ ಸ್ವಲ್ಪ ನಮ್ಮ ಇಂಡಿಯಾದ ಏನಾರ ಇಂಪ್ರೂವ್ ಮಾಡ್ಕೊಳಕ್ಕೆ ಏನಾರ ನೀವೊಂದು ಈ ಥರ ಈ ವಿಷಯ ಒಂದು ಚೆನ್ನಾಗಿರೋದು ಅಂತ ಹೇಳೋದಾದ್ರೆ ಯಾವ ವಿಷಯ ಕಡೆ ಇಂಪ್ರೂವ್ಮೆಂಟ್ ಮಾಡೋದು, ಬ್ಯಾಂಕ್ ಇಂಪ್ರೂವ್ ಮಾಡೋವಂಥದ್ದಿದ್ರೆ ಒಂದು ಕೆಲಸ ಇಂಥದ್ದು ಕೆಲಸ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ರೆ ಏನೋ ಚೆನ್ನಾಗಿರೋದು. ಐ ಮೀನ್ ಆಫ್ಲೈನಿಗೆ ಏನಾದ್ರು ನಾವು ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ ಅವರು ಕರೆಕ್ಟಾಗಿರೋ ರೆಸ್ಪಾನ್ಸ್ ಕೊಡಲ್ಲ. ನಂಗೆ ಗೊತ್ತಿರೋ ಹಂಗೆ ನಾವು ಕುಣಿಗಲ್ಲ ಅವರು ಆ್ಯಕ್ಚುಲಿ. ಅಲ್ಲಿ ಏನು ಗೊತ್ತಾ, ಯಾರು ಅಜ್ಜಿದಿರು ಬರ್ತಾರೆ, ಅವರಿಗೆ ರೆಸ್ಪಾನ್ಸ್ ಮಾಡಲ್ಲ. ನಾವು ಎಷ್ಟೊಂದು ಸತಿ ನಮಗೆ ಅಯ್ಯೋ ಅನಿಸುತ್ತೆ. ಅವ್ರು ನೆಟ್ಟಿಗೆ ಇದು ಮಾಡಲ್ಲ. ಅವ್ರೇನಾದ್ರು ಕ್ವಶನ್ ಕೇಳಿ ಅವ್ರಿಗೆ ಗೊತ್ತಿರಲ್ಲ ಸ್ಕೀಮ್ ಬಗ್ಗೆಗಳೆಲ್ಲ. ಕರೆಕ್ಟಾಗಿ ಸ್ಕೀಮ್ ಒಂದು ಹೇಳ್ಕೊಡಲ್ಲ. ಮತ್ತು ಅವ್ರಿಗೆ ಒಂದು ಚಲನ ಬರ್ಕೊಡಕ್ಕೆ ಬರಲ್ಲ. ಅವ್ರಿಗೆ ಕರೆಕ್ಟಾಗಿರೋ ಒಂದು ಸಪೋರ್ಟ್ ಕೊಡಲ್ಲ. ಅದ್ರ ಆಫ್ಲೈನಲ್ಲಿ ಹೋದಾಗ ಅದೇ ನನಗೆ ಬೇಜಾರು ಅನ್ಸೋದು. ಯಾವುದೇ ಬ್ಯಾಂಕಲ್ಲಿ ಇರಲಿ, SBI ಇರಲಿ, IDFC ಇರಲಿ, HDFC ಇರಲಿ, ಯಾವುದೇ ಇರಲಿ, ಅವ್ರಿಗೊಂದು ಅಜ್ಜಿದರಿಗೆ ಮತ್ತು ಗೊತ್ತಿಲ್ಲದವ್ರಿಗೆ ಕರೆಕ್ಟಾಗಿರೋ ರೆಸ್ಪಾನ್ಸ್ ಮಾಡಿ ಒಬ್ರು ಇಕ್ಕಿದ್ರೆ ಅದೊಂದು ನನಗೆ ಇದು ಅನಿಸುತ್ತೆ. ಯಾಕಂದರೆ ನಾವು ಹಳ್ಳಿ ಕಡೆಯಿಂದ ಇರೋರು, ನಮ್ಗೆ ಗೊತ್ತು ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಈಗ ಅಜ್ಜಿದ್ನಿಗೆ ಎಲ್ಲಿಂದ ಇಂಗ್ಲೀಷ್ ಕಲ್ತಿರ್ಬೇಕು ಅವರು? ಅವ್ರಿಗೆ ಯಾವುದೇ ಭಾಷೆ ಇರಲಿ, ಅವ್ರವ್ರ ಕಡೆ ಇರೋರಿಗೆ ಅವ್ರಿಗೊಬ್ರಿಗೆ ಇಕ್ಕಿ ಪರ್ಟಿಕ್ಯುಲರ್ ಒಬ್ಬರಿಗೆ ಸಪೋರ್ಟ್ ಅನ್ನೋದು ಮಾಡೋದ್ರಿದ್ರೆ ಅದು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. SBI ಬ್ಯಾಂಕ್ ಯಾವುದೇ ಬ್ಯಾಂಕ್ ಇರಲಿ ಅಷ್ಟೇ. ಸ್ಪೆಷಲಿ ಈ ಕಾನ್ಸೆಪ್ಟ್ ಮಾಡ್ತಿರೋ ಉದ್ದೇಶನೇ ಇಷ್ಟೇ. ಯಾವುದೇ ಬ್ಯಾಂಕಲ್ಲೇ ಯಾವುದೇ ಇರಲಿ, ನಮ್ಮ ಕರ್ನಾಟಕದಲ್ಲಿ ಇರಲಿ, ಯಾವುದೇ ಬ್ಯಾಂಕಲ್ಲೇ ಯಾರೇ ಬಂದು ಕೇಳಿದ್ರು ಎಲ್ಲ ಮಾತಾಡೋದು ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡೋದು ತುಂಬ ಕಮ್ಮಿ ಇರುತ್ತೆ. ಯಂಗ್ಸ್ಟರ್ಸ್ಗೆ ಅಂದರೆ ಕೆಲವು ಯಂಗ್ಸ್ಟರ್ಸ್ಗೂ ಹಿಂದಿ ಇಂಗ್ಲೀಷು ಬರಲ್ಲ, ಅವ್ರಿಗೂ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ವಯಸ್ಸಾದವ್ರಿಗಂತೂ ಇನ್ನೂ ಏನೂ ಗೊತ್ತಾಗಲ್ಲ. ಸೊ ಬ್ಯಾಂಕವ್ರು ಯಾರೇ ಈ ವಿಡಿಯೋ ನೋಡ್ತಿದ್ರು, ದಯವಿಟ್ಟು ನಿಮ್ಮ ಬ್ಯಾಂಕಿಗೆ ಯಾರೇ ಬಂದರು ನಮ್ಮ ನ್ಯಾಷನಲ್ ಭಾಷೆ ಕನ್ನಡದಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಕಲೀರಿ. ಆ್ಯಂಡ್ ಆವಾಗ ಬೇರೆಯವ್ರಿಗೂ ತುಂಬ ಯೂಸ್ ಆಗುತ್ತೆ ಅಂತ ಆ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಕನ್ನಡನ ಅಂತಲ್ಲ ಬ್ರೋ, ಈಗ ತಮಿಳ್ನಾಡಿರಲಿ ಅವ್ರ ಭಾಷೆಯಲ್ಲಿ ಅವ್ರಿಗೆ ಮಂತ್ರ ಮಾಡಲಿ, ಅಲ್ಲೂ ಇಂಗ್ಲೀಷನ್ನ ಉಪಯೋಗಿಸಬಾರ್ದು. ಅಂದರೆ ಯೂಸ್ ಮಾಡೋಂಥವ್ರು ಯೂಸ್ ಮಾಡಲಿ, ಗೊತ್ತಿರೋರು ಬರೋರಿಗೆ, ಗೊತ್ತಿಲ್ಲದಿರೋರ್ನ ಅವ್ರವ್ರ ಭಾಷೆಯಲ್ಲಿ ಒಂದು ಸ್ವಲ್ಪ
ಅಂದರೆ ನಾವೇನು ಅವ್ರವ್ರ ಊರಲ್ಲಿ ಈ ತಮಿಳ್ನಾಡು ಅಂದರೆ ಅವ್ರಿಗೆ ತಮಿಳಲ್ಲಿ ಮಾತಾಡಿಸಿ ಅವ್ರಿಗೆ ಕರೆಗೆ ಸಪೋರ್ಟ್ ಮಾಡಲಿ. ಈ ಕರ್ನಾಟಕದಲ್ಲಿ ಇದ್ರ ಕನ್ನಡದಲ್ಲಿ ಮಾತಾಡಿಸಿ ಅವ್ರಿಗೆ ಸಪೋರ್ಟ್ ಮಾಡಿಸಿ, ಅಜ್ಜಿದರಿಗೆ ಇರಲಿ ಯಾರಿಗೆ ಇರಲಿ ಅಂತ ನನ್ನ ಕಡೆಯಿಂದ ಅದೊಂದು ಅಪ್ಡೇಟ್ ಆಗಬೇಕು ಅಂತ ನನ್ನಲ್ಲಿ ಹೇಳ್ಕೊತೀನಿ ಅಷ್ಟೇ. ಮತ್ತು ಬ್ರೋ ನೀವು ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡಿದ್ರಿ. ಸೊ ನಾನು ನಿಮಗೆ 100 rupees ಕೊಡ್ತೀನಿ. ಸ್ಕ್ಯಾನರ್ ಕೊಡಿ ಬ್ರೋ. ಒಂದು ಸೆಕೆಂಡು. ಬ್ರೋ ಆ್ಯಕ್ಚುಲಿ ಒಂದು ಕೆಲಸ ಮಾಡಿ, ನಂಗೆ ಕೊಡೋ ಬದಲು ಯಾರಿಗಾರು ಬೇಕಾಗಿರೋರ್ನ 100 ರೂಪಾಯಿ ಕೊಟ್ಬಿಡಿ. ಬೇಕಾಗಿರೋರ್ಗೆ ಅಂದರೆ ಯಾರಿಗಾರು ಪರ್ಪಸ್ ಇರೋರು, ಎಕ್ಸಾಂಪಲ್ ಆ ಹುಡುಗಿ ಕೊಟ್ಬಿಡಿ. ಹುಡುಗಂಗ ಹುಡುಗಿ ಕೊಟ್ಬಿಡಿ. ಓಕೆ. ರಿಕ್ವೈರ್ ಆಗಿರ್ತಾರೆ ಪಾಪ, ಅವರು ಬೇರೆ ಕಡೆಯಿಂದ ಬಂದಿರ್ತಾರೆ. ನಿಮ್ಮ ಹತ್ರ ಕ್ಯಾಶ್ ಇದೆಯಾ 100 ರೂಪಾಯಿ? ನಾನು ನಿಮ್ಗೆ ಫೋನ್ಪೇ ಮಾಡ್ತೀನಿ, ನೀವೇ ಕೊಟ್ಬಿಡಿ. ಆಯಿತು, ಇಲ್ಲ ನೀವೇ ಕೊಟ್ಬಿಡಿ. ಸ್ಕ್ಯಾನರ್ ತೋರಿಸಿ. ಹಾಂ. ಅವರೊಂದು 2 ಟೈಮ್ ಊಟ ಮಾಡ್ಕೋಬೇಡಿ ನಮ್ಮಿಂದ ಅವರು ಪಾಪ. ಓಕೆ ಬ್ರೋ, ಮಾಡಿ ಬ್ರೋ. ಸುಮ್ಮನೆ ಕ್ಯಾಶ್ ಕೊಡೋಕೆ ಹೋಗಬೇಡಿ, ಏನಾದ್ರು ತೊಗೊಂಡು ಕೊಡಿ. ಯಾಕಂದರೆ ಸುಮ್ಮನೆ ಕೊಟ್ಟರೆ ಬೆಸ್ಟ್ ಅವನು ಯಾವ ಥರ ಯೂಸ್ ಮಾಡ್ತಾರೆ, ಏನಾದ್ರು ಕೊಡಿಸ್ಬಿಡೋದ ಬೆಸ್ಟ್. ಅವನ ಹತ್ರ ಏನಾದ್ರು ತೊಗೊಳ್ಳಿ, ತೊಗೊಂಡು ಕೊಟ್ಬಿಡಿ. ಹಾಂ, ತೊಗೊಳ್ಳಿ ಬ್ರೋ. ನಿಮ್ಮ ಹುಡುಗಿಗೆ ಅದನ್ನು ಬೇಕಂದ್ರೆ ನೋಡಿ ತೊಗೊಳ್ಳಿ ಬ್ರೋ. ಹುಡುಗಿ ಇಲ್ಲ, ಜಸ್ಟ್ ನನ್ನ ಸಿಸ್ಟರ್ ಇದ್ದಾರೆ, ನಮ್ಮ ಕಂಡ್ರೆ ಅವ್ರು ತುಂಬ ಇಷ್ಟ ನನಗೆ, ಅವರಿಗೋಸ್ಕರ. ಎಷ್ಟು ಹುಡುಗ ಆಯ್ತಾ? 100. ನಮ್ಮ ಕನ್ನಡ ಅರ್ಥ ಆಗುತ್ತಾ ಬ್ರೋ? ಕ್ಲಿಯರಾಗಿ ಅರ್ಥ ಆಗ್ತದೆ. ಕ್ಲಿಯರ್ ಆಗಿದೆ ಪಕ್ಕ. ಓಕೆ ಅಪ್ಪ. ಇದೆಷ್ಟು ಬ್ರೋ? ಸೇಮ್ 100 ತೊಗೊಳ್ಳಿ ಬ್ರೋ. ತಾಳಿ ಅವರು. ಓಕೆ. ಸೊ ನೋಡೋದಲ್ಲ ಗೈಸ್, ನಮ್ಮ ಜನ ಹೆಂಗೆಲ್ಲ ಮಾತಾಡ್ದಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ಈ ಕಾನ್ಸೆಪ್ಟ್ ಮಾಡಿದ ಉದ್ದೇಶ ಏನಂದರೆ, ಬ್ಯಾಂಕಿಂಗ್ ರಿಲೇಟೆಡ್ ಮತ್ತು ಬ್ಯಾಂಕಲ್ಲಿ ಫೇಸ್ ಮಾಡೋ ಪ್ರಾಬ್ಲಮ್ನ ನಮ್ಮ ಜನಕ್ಕೆ ತಿಳ್ಸೋಕ್ಕೆ, ಹಾಗೆ ಅವ್ರು ಬ್ಯಾಂಕ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಸಿಗುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬಾಯ್.